ರಾಜ್ಯದಲ್ಲಿ ಆತಂಕ ಮೂಡಿಸಿರುವಂತಹ ಈ ರೀತಿಯ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿರೋರ ಸಂಖ್ಯೆ, ಆ ಹೃದಯಾಘಾತದಿಂದ ಸಾವು ತಡೆಗೆ ಮಾರ್ಗಸೂಚಿಯನ್ನ ರಿಲೀಸ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಶೀಘ್ರವೇ ಮಾರ್ಗಸೂಚಿ ರಿಲೀಸ್ ಆಗಲಿಕ್ಕಿದೆ. ಆಸ್ಪತ್ರೆಗಳಿಗೆ ಒಂದು ರೀತಿ ಗೈಡ್ಲೈನ್ಸ್, ಸಾರ್ವಜನಿಕರಿಗೆ ಇನ್ನೊಂದು ಪ್ರತ್ಯೇಕ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಹೃದಯಾಘಾತದ ಸಾವು ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕು ಅಂತ, ಹೃದಯಾಘಾತದಿಂದ ಸಾವನ್ನಪ್ಪಿದವರ ಮರಣೋತ್ತರ ಪರೀಕ್ಷೆ ನಡೆಸಬೇಕು. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ಥಿನ್ನರ್ ಔಷಧಗಳು ಇರಬೇಕು, ತುರ್ತು ಔಷಧಗಳನ್ನು ಸಂಗ್ರಹ ಮಾಡಿ ಇಟ್ಕೋಬೇಕು. ಮಾರ್ಗಸೂಚಿಯಲ್ಲಿ ಇವು ಎಲ್ಲವನ್ನೂ ಕೂಡ ಸೂಚಿಸುವ ಸಾಧ್ಯತೆ ಇದೆ. ಹಾಗಿದ್ರೆ ಮಾರ್ಗಸೂಚಿಯಲ್ಲಿ ಏನೇನಿರಬಹುದು ಅನ್ನುವಂಥ ಪ್ರಶ್ನೆ. ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಮಾರ್ಗಸೂಚಿ ಸಾಧ್ಯತೆ ಇದೆ. ಕಾರ್ಡಿಯಾಕ್ ಪರಿಶೀಲನೆಗೆ ಸೂಚನೆ, ಹಠಾತ್ ಸಾವಾದರೆ, ಹೃದಯಾಘಾತ ಪ್ರಕರಣ ಆದರೆ ಆಸ್ಪತ್ರೆಗಳಲ್ಲಿ ಅದು ಮಸ್ಟ್ ದಾಖಲಾಗಬೇಕು. ಹೃದಯ ಸಂಬಂಧಿ ಸಮಸ್ಯೆಗಳನ್ನ ರೆಕಾರ್ಡ್ ಮಾಡಬೇಕು. ಹೃದಯಾಘಾತದ ಸಾವುಗಳನ್ನ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಬೇಕು. ಹೃದಯ ಸಮಸ್ಯೆ ಸ್ಕ್ರೀನಿಂಗ್ ಮಾಡಬೇಕು, ಬೇಗ ಪತ್ತೆ ಹಚ್ಚಬೇಕು ಏನ್ ಸಮಸ್ಯೆ ಇದೆ ಅಂತ ಹೇಳಿ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ಥಿನ್ನರ್ ಔಷಧಗಳು ಇರಲೇಬೇಕು. ಎಮರ್ಜೆನ್ಸಿ ಮೆಡಿಸಿನ್ಸ್ ನ ಸ್ಟಾಕ್ ಮಾಡಿ ಇಟ್ಕೋಬೇಕು. ಹೃದಯಾಘಾತದ ಬಗ್ಗೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸುವಂತ, ಅಂದ್ರೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗಬೇಕು. ಹೃದಯ ಸಮಸ್ಯೆಗೆ ಇಸಿಜಿಯನ್ನ ಮಾಡಬೇಕು, ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅಂತ ಹೇಳಿ ಇಸಿಜಿಯನ್ನ ಮಾಡೇ ಮಾಡ್ತಾರೆ. ಜಯದೇವ ಆಸ್ಪತ್ರೆ ತಜ್ಞರು ಅಭಿಪ್ರಾಯವನ್ನ ಪಡಿಬೇಕಾಗುತ್ತೆ. ರಾಜ್ಯದಲ್ಲಿ ಆತಂಕ ಮೂಡಿಸಿರುವಂತಹ ಈ ರೀತಿಯ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿರೋರ ಸಂಖ್ಯೆ, ಆ ಹೃದಯಾಘಾತದಿಂದ ಸಾವು ತಡೆಗೆ ಮಾರ್ಗಸೂಚಿಯನ್ನ ರಿಲೀಸ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಶೀಘ್ರವೇ ಮಾರ್ಗಸೂಚಿ ರಿಲೀಸ್ ಆಗಲಿಕ್ಕಿದೆ. ಆಸ್ಪತ್ರೆಗಳಿಗೆ ಒಂದು ರೀತಿ ಗೈಡ್ಲೈನ್ಸ್, ಸಾರ್ವಜನಿಕರಿಗೆ ಇನ್ನೊಂದು ಪ್ರತ್ಯೇಕ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಹೃದಯಾಘಾತದ ಸಾವು ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕು ಅಂತ, ಹೃದಯಾಘಾತದಿಂದ ಸಾವನ್ನಪ್ಪಿದವರ ಮರಣೋತ್ತರ ಪರೀಕ್ಷೆ ನಡೆಸಬೇಕು. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ಥಿನ್ನರ್ ಔಷಧಗಳು ಇರಬೇಕು, ತುರ್ತು ಔಷಧಗಳನ್ನು ಸಂಗ್ರಹ ಮಾಡಿ ಇಟ್ಕೋಬೇಕು. ಮಾರ್ಗಸೂಚಿಯಲ್ಲಿ ಇವು ಎಲ್ಲವನ್ನೂ ಕೂಡ ಸೂಚಿಸುವ ಸಾಧ್ಯತೆ ಇದೆ. ಹಾಗಿದ್ರೆ ಮಾರ್ಗಸೂಚಿಯಲ್ಲಿ ಏನೇನಿರಬಹುದು ಅನ್ನುವಂಥ ಪ್ರಶ್ನೆ. ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಮಾರ್ಗಸೂಚಿ ಸಾಧ್ಯತೆ ಇದೆ. ಕಾರ್ಡಿಯಾಕ್ ಪರಿಶೀಲನೆಗೆ ಸೂಚನೆ, ಹಠಾತ್ ಸಾವಾದರೆ, ಹೃದಯಾಘಾತ ಪ್ರಕರಣ ಆದರೆ ಆಸ್ಪತ್ರೆಗಳಲ್ಲಿ ಅದು ಮಸ್ಟ್ ದಾಖಲಾಗಬೇಕು. ಹೃದಯ ಸಂಬಂಧಿ ಸಮಸ್ಯೆಗಳನ್ನ ರೆಕಾರ್ಡ್ ಮಾಡಬೇಕು. ಹೃದಯಾಘಾತದ ಸಾವುಗಳನ್ನ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಬೇಕು. ಹೃದಯ ಸಮಸ್ಯೆ ಸ್ಕ್ರೀನಿಂಗ್ ಮಾಡಬೇಕು, ಬೇಗ ಪತ್ತೆ ಹಚ್ಚಬೇಕು ಏನ್ ಸಮಸ್ಯೆ ಇದೆ ಅಂತ ಹೇಳಿ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ಥಿನ್ನರ್ ಔಷಧಗಳು ಇರಲೇಬೇಕು. ಎಮರ್ಜೆನ್ಸಿ ಮೆಡಿಸಿನ್ಸ್ ನ ಸ್ಟಾಕ್ ಮಾಡಿ ಇಟ್ಕೋಬೇಕು. ಹೃದಯಾಘಾತದ ಬಗ್ಗೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸುವಂತ, ಅಂದ್ರೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗಬೇಕು. ಹೃದಯ ಸಮಸ್ಯೆಗೆ ಇಸಿಜಿಯನ್ನ ಮಾಡಬೇಕು, ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅಂತ ಹೇಳಿ ಇಸಿಜಿಯನ್ನ ಮಾಡೇ ಮಾಡ್ತಾರೆ. ಜಯದೇವ ಆಸ್ಪತ್ರೆ ತಜ್ಞರು ಅಭಿಪ್ರಾಯವನ್ನ ಪಡಿಬೇಕಾಗುತ್ತೆ. ರಾಜ್ಯದಲ್ಲಿ ಆತಂಕ ಮೂಡಿಸಿರುವಂತಹ ಈ ರೀತಿಯ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿರೋರ ಸಂಖ್ಯೆ, ಆ ಹೃದಯಾಘಾತದಿಂದ ಸಾವು ತಡೆಗೆ ಮಾರ್ಗಸೂಚಿಯನ್ನ ರಿಲೀಸ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಶೀಘ್ರವೇ ಮಾರ್ಗಸೂಚಿ ರಿಲೀಸ್ ಆಗಲಿಕ್ಕಿದೆ. ಆಸ್ಪತ್ರೆಗಳಿಗೆ ಒಂದು ರೀತಿ ಗೈಡ್ಲೈನ್ಸ್, ಸಾರ್ವಜನಿಕರಿಗೆ ಇನ್ನೊಂದು ಪ್ರತ್ಯೇಕ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಹೃದಯಾಘಾತದ ಸಾವು ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕು ಅಂತ, ಹೃದಯಾಘಾತದಿಂದ ಸಾವನ್ನಪ್ಪಿದವರ ಮರಣೋತ್ತರ ಪರೀಕ್ಷೆ ನಡೆಸಬೇಕು. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ಥಿನ್ನರ್ ಔಷಧಗಳು ಇರಬೇಕು, ತುರ್ತು ಔಷಧಗಳನ್ನು ಸಂಗ್ರಹ ಮಾಡಿ ಇಟ್ಕೋಬೇಕು. ಮಾರ್ಗಸೂಚಿಯಲ್ಲಿ ಇವು ಎಲ್ಲವನ್ನೂ ಕೂಡ ಸೂಚಿಸುವ ಸಾಧ್ಯತೆ ಇದೆ. ಹಾಗಿದ್ರೆ ಮಾರ್ಗಸೂಚಿಯಲ್ಲಿ ಏನೇನಿರಬಹುದು ಅನ್ನುವಂಥ ಪ್ರಶ್ನೆ. ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಮಾರ್ಗಸೂಚಿ ಸಾಧ್ಯತೆ ಇದೆ. ಕಾರ್ಡಿಯಾಕ್ ಪರಿಶೀಲನೆಗೆ ಸೂಚನೆ, ಹಠಾತ್ ಸಾವಾದರೆ, ಹೃದಯಾಘಾತ ಪ್ರಕರಣ ಆದರೆ ಆಸ್ಪತ್ರೆಗಳಲ್ಲಿ ಅದು ಮಸ್ಟ್ ದಾಖಲಾಗಬೇಕು. ಹೃದಯ ಸಂಬಂಧಿ ಸಮಸ್ಯೆಗಳನ್ನ ರೆಕಾರ್ಡ್ ಮಾಡಬೇಕು. ಹೃದಯಾಘಾತದ ಸಾವುಗಳನ್ನ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಬೇಕು. ಹೃದಯ ಸಮಸ್ಯೆ ಸ್ಕ್ರೀನಿಂಗ್ ಮಾಡಬೇಕು, ಬೇಗ ಪತ್ತೆ ಹಚ್ಚಬೇಕು ಏನ್ ಸಮಸ್ಯೆ ಇದೆ ಅಂತ ಹೇಳಿ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ಥಿನ್ನರ್ ಔಷಧಗಳು ಇರಲೇಬೇಕು. ಎಮರ್ಜೆನ್ಸಿ ಮೆಡಿಸಿನ್ಸ್ ನ ಸ್ಟಾಕ್ ಮಾಡಿ ಇಟ್ಕೋಬೇಕು.
ಹೃದಯಾಘಾತದ ಬಗ್ಗೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸುವಂತ ಅಂದ್ರೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗಬೇಕು. ಹೃದಯ ಸಮಸ್ಯೆಗೆ ಇಸಿಜಿಯನ್ನ ಮಾಡಬೇಕು. ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅಂತ ಹೇಳಿ ಇಸಿಜಿಯನ್ನ ಮಾಡೇ ಮಾಡ್ತಾರೆ. ಜಯದೇವ ಆಸ್ಪತ್ರೆ ತಜ್ಞರು ಅಭಿಪ್ರಾಯವನ್ನ ಪಡಿಬೇಕಾಗುತ್ತೆ. ರಾಜ್ಯದಲ್ಲಿ ಆತಂಕ ಮೂಡಿಸಿರುವಂತಹ ಈ ರೀತಿಯ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿರೋರ ಸಂಖ್ಯೆ, ಆ ಹೃದಯಾಘಾತದಿಂದ ಸಾವು ತಡೆಗೆ ಮಾರ್ಗಸೂಚಿಯನ್ನ ರಿಲೀಸ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಶೀಘ್ರವೇ ಮಾರ್ಗಸೂಚಿ ರಿಲೀಸ್ ಆಗ್ಲಿಕ್ಕಿದೆ. ಆಸ್ಪತ್ರೆಗಳಿಗೆ ಒಂದು ರೀತಿ ಗೈಡ್ಲೈನ್ಸ್, ಸಾರ್ವಜನಿಕರಿಗೆ ಇನ್ನೊಂದು ಪ್ರತ್ಯೇಕ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಹೃದಯಾಘಾತದ ಸಾವು ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕು ಅಂತ, ಹೃದಯಾಘಾತದಿಂದ ಸಾವನ್ನಪ್ಪಿದವರ ಮರಣೋತ್ತರ ಪರೀಕ್ಷೆ ನಡೆಸಬೇಕು. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ಥಿನ್ನರ್ ಔಷಧಗಳು ಇರಬೇಕು. ತುರ್ತು ಔಷಧಗಳನ್ನು ಸಂಗ್ರಹ ಮಾಡಿ ಇಟ್ಕೋಬೇಕು. ಮಾರ್ಗಸೂಚಿಯಲ್ಲಿ ಇವು ಎಲ್ಲವನ್ನೂ ಕೂಡ ಸೂಚಿಸುವ ಸಾಧ್ಯತೆ ಇದೆ. ಹಾಗಿದ್ರೆ ಮಾರ್ಗಸೂಚಿಯಲ್ಲಿ ಏನೇನಿರಬಹುದು ಅನ್ನುವಂಥ ಪ್ರಶ್ನೆ. ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಮಾರ್ಗಸೂಚಿ ಸಾಧ್ಯತೆ ಇದೆ. ಕಾರ್ಡಿಯಾಕ್ ಪರಿಶೀಲನೆಗೆ ಸೂಚನೆ. ಹಠಾತ್ ಸಾವಾದರೆ, ಹೃದಯಾಘಾತ ಪ್ರಕರಣ ಆದರೆ ಆಸ್ಪತ್ರೆಗಳಲ್ಲಿ ಅದು ಮಸ್ಟ್ ದಾಖಲಾಗಬೇಕು. ಹೃದಯ ಸಂಬಂಧಿ ಸಮಸ್ಯೆಗಳನ್ನ ರೆಕಾರ್ಡ್ ಮಾಡಬೇಕು. ಹೃದಯಾಘಾತದ ಸಾವುಗಳನ್ನ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಬೇಕು. ಹೃದಯ ಸಮಸ್ಯೆ ಸ್ಕ್ರೀನಿಂಗ್ ಮಾಡಬೇಕು. ಬೇಗ ಪತ್ತೆ ಹಚ್ಚಬೇಕು ಏನ್ ಸಮಸ್ಯೆ ಇದೆ ಅಂತ ಹೇಳಿ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ಥಿನ್ನರ್ ಔಷಧಗಳು ಇರಲೇಬೇಕು. ಎಮರ್ಜೆನ್ಸಿ ಮೆಡಿಸಿನ್ಸ್ ನ ಸ್ಟಾಕ್ ಮಾಡಿ ಇಟ್ಕೋಬೇಕು. ಹೃದಯಾಘಾತದ ಬಗ್ಗೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸುವಂತ ಅಂದ್ರೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗಬೇಕು. ಹೃದಯ ಸಮಸ್ಯೆಗೆ ಇಸಿಜಿಯನ್ನ ಮಾಡಬೇಕು. ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅಂತ ಹೇಳಿ ಇಸಿಜಿಯನ್ನ ಮಾಡೇ ಮಾಡ್ತಾರೆ. ಜಯದೇವ ಆಸ್ಪತ್ರೆ ತಜ್ಞರು ಅಭಿಪ್ರಾಯವನ್ನ ಪಡಿಬೇಕಾಗುತ್ತೆ. ರಾಜ್ಯದಲ್ಲಿ ಆತಂಕ ಮೂಡಿಸಿರುವಂತಹ ಈ ರೀತಿಯ ಹೃದಯಾಘಾತದಿಂದಾಗಿ ಸಾವನ್ನಪ್ಪಿರೋರ ಸಂಖ್ಯೆ, ಆ ಹೃದಯಾಘಾತದಿಂದ ಸಾವು ತಡೆಗೆ ಮಾರ್ಗಸೂಚಿಯನ್ನ ರಿಲೀಸ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಆರೋಗ್ಯ ಇಲಾಖೆಯಿಂದ ಶೀಘ್ರವೇ ಮಾರ್ಗಸೂಚಿ ರಿಲೀಸ್ ಆಗ್ಲಿಕ್ಕಿದೆ. ಆಸ್ಪತ್ರೆಗಳಿಗೆ ಒಂದು ರೀತಿ ಗೈಡ್ಲೈನ್ಸ್, ಸಾರ್ವಜನಿಕರಿಗೆ ಇನ್ನೊಂದು ಪ್ರತ್ಯೇಕ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಹೃದಯಾಘಾತದ ಸಾವು ಮರಣೋತ್ತರ ಪರೀಕ್ಷೆಯನ್ನು ನಡೆಸಬೇಕು ಅಂತ, ಹೃದಯಾಘಾತದಿಂದ ಸಾವನ್ನಪ್ಪಿದವರ ಮರಣೋತ್ತರ ಪರೀಕ್ಷೆ ನಡೆಸಬೇಕು. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ಥಿನ್ನರ್ ಔಷಧಗಳು ಇರಬೇಕು. ತುರ್ತು ಔಷಧಗಳನ್ನು ಸಂಗ್ರಹ ಮಾಡಿ ಇಟ್ಕೋಬೇಕು. ಮಾರ್ಗಸೂಚಿಯಲ್ಲಿ ಇವು ಎಲ್ಲವನ್ನೂ ಕೂಡ ಸೂಚಿಸುವ ಸಾಧ್ಯತೆ ಇದೆ. ಹಾಗಿದ್ರೆ ಮಾರ್ಗಸೂಚಿಯಲ್ಲಿ ಏನೇನಿರಬಹುದು ಅನ್ನುವಂಥ ಪ್ರಶ್ನೆ. ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಮಾರ್ಗಸೂಚಿ ಸಾಧ್ಯತೆ ಇದೆ. ಕಾರ್ಡಿಯಾಕ್ ಪರಿಶೀಲನೆಗೆ ಸೂಚನೆ. ಹಠಾತ್ ಸಾವಾದರೆ, ಹೃದಯಾಘಾತ ಪ್ರಕರಣ ಆದರೆ ಆಸ್ಪತ್ರೆಗಳಲ್ಲಿ ಅದು ಮಸ್ಟ್ ದಾಖಲಾಗಬೇಕು. ಹೃದಯ ಸಂಬಂಧಿ ಸಮಸ್ಯೆಗಳನ್ನ ರೆಕಾರ್ಡ್ ಮಾಡಬೇಕು. ಹೃದಯಾಘಾತದ ಸಾವುಗಳನ್ನ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಬೇಕು. ಹೃದಯ ಸಮಸ್ಯೆ ಸ್ಕ್ರೀನಿಂಗ್ ಮಾಡಬೇಕು. ಬೇಗ ಪತ್ತೆ ಹಚ್ಚಬೇಕು ಏನ್ ಸಮಸ್ಯೆ ಇದೆ ಅಂತ ಹೇಳಿ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದಯ ಥಿನ್ನರ್ ಔಷಧಗಳು ಇರಲೇಬೇಕು. ಎಮರ್ಜೆನ್ಸಿ ಮೆಡಿಸಿನ್ಸ್ ನ ಸ್ಟಾಕ್ ಮಾಡಿ ಇಟ್ಕೋಬೇಕು. ಹೃದಯಾಘಾತದ ಬಗ್ಗೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸುವಂತ ಅಂದ್ರೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗಬೇಕು. ಹೃದಯ ಸಮಸ್ಯೆಗೆ ಇಸಿಜಿಯನ್ನ ಮಾಡಬೇಕು. ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅಂತ ಹೇಳಿ ಇಸಿಜಿಯನ್ನ ಮಾಡಿ